ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಕ್ವಾರಂಟೈನ್ ಆಗದೆ ಜಿಂದಾಲ್ ಉದ್ಯೋಗಿ ಸೋಕ್ಕು, ಆಸ್ಪತ್ರೆ ಸೀಲ್ ಡೌನ್. ಬ್ಯಾಂಕ್ ಉದ್ಯೋಗಿಗೆ ಕೊರೋನಾ, ಅರಮನೆ ನಗರಿಯಲ್ಲಿ ಆತಂಕ. ಜೈಲಲ್ಲಿದ್ರೂ ಕೈದಿಗೂ ಬಂತು ಕೊರೋನಾ, ಏನಿದು ನಿಗೂಢ? ರಾಜ್ಯಾದ್ಯಂತ ಚೇತರಿಸಿಕೊಳ್ಳದ ಕೈಗಾರಿಕೋದ್ಯಮ, ವಿದ್ಯುತ್ ಬೇಡಿಕೆ ಕುಸಿತ. ಇದುವೇ ಹೊತ್ತಿನ ಕಾರ್ಯಕ್ರಮ ಕೊರೋನಾ ಹಾಟ್ಸ್ಪಾಟ್ ಟಿವಿ9 ಗ್ರೌಂಡ್ ರಿಪೋರ್ಟ್. ನಾನು ಸೌಮ್ಯ ಹೆಗಡೆ. ಜಿಂದಾಲ್ ನಂಜು ಬಳ್ಳಾರಿ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಯಲ್ಲಿ ಆತಂಕವನ್ನೇ ಸೃಷ್ಟಿಸಿದೆ. ಇದರ ನಡುವೆ ಮಕ್ಕಳಿಗೂ ಆತಂಕ. ಸಂಡೂರಿನ 4 ತಿಂಗಳ ಮಗುವನ್ನ ಕೊರೋನಾ ಅಪ್ಕೊಂಡಿದೆ. ಎಲ್ಲೆಡೆ ಟೆನ್ಷನ್. ಇದರ ನಡುವೆನೇ ಹೋಮ್ ಕ್ವಾರಂಟೈನ್ನಲ್ಲಿ ಇರಬೇಕಾಗಿದ್ದ ಉದ್ಯೋಗಿಯೊಬ್ಬ ಪಕ್ಕದ ಜಿಲ್ಲೆ ಕೊಪ್ಪಳಕ್ಕೆ ಹೋಗಿದ್ದಾನೆ. ಅಲ್ಲಿನ ಖಾಸಗಿ ಆಸ್ಪತ್ರೆಯಲ್ಲಿ ಗಂಟೆಗಳ ಕಾಲ ಕಳೆದಿದ್ದಾನೆ. ತನ್ನ ಗಂಟಲು ನೋವಿಗೆ ಚಿಕಿತ್ಸೆಯನ್ನ ಸಹ ಪಡೆದಿದ್ದಾನೆ. ಈಗ ಆತನಿಗೆ ಪಾಸಿಟಿವ್. ಕೊಪ್ಪಳ ನಗರದ ಹೊಸಪೇಟೆ ರಸ್ತೆಯಲ್ಲಿರೋ ಖುಷಿ ಆಸ್ಪತ್ರೆ ವೈದ್ಯರಿಗೆ ಸಿಬ್ಬಂದಿಗೆ ಇದೀಗ ಕೊರೋನಾ ಆತಂಕ. ಇಲ್ಲಿದ್ದ ರೋಗಿಗಳಿಗೆ ವೈರಸ್ ಭಯ. ಇದಕ್ಕೆಲ್ಲ ಕಾರಣ ಜಿಂದಾಲ್ ಕಾರ್ಖಾನೆಯ 26 ವರ್ಷದ ಉದ್ಯೋಗಿ. ದಿನದಿಂದ ದಿನಕ್ಕೆ ಜಿಂದಾಲ್ ನಂಜು ಕೊಪ್ಪಳಕ್ಕೆ ವ್ಯಾಪಿಸುತ್ತಿದೆ. ಬುಧವಾರ ಜಿಂದಾಲ್ ಉದ್ಯೋಗಿ 26 ವರ್ಷದ ಯುವಕ ಕೊಪ್ಪಳಕ್ಕೆ ಬಂದಿದ್ದಾನೆ. ಬರೋ ಮುನ್ನ ಬಳ್ಳಾರಿಯ ತೋರಣಗಲ್ಲು ಗ್ರಾಮದಲ್ಲಿ ಥ್ರೋಟ್ ಸ್ವ್ಯಾಬ್ ಪರೀಕ್ಷೆಗೆ ಕೊಟ್ಟು ಬಂದಿದ್ದ. ಹೋಮ್ ಕ್ವಾರಂಟೈನ್ನಲ್ಲಿ ಇರುವಂತೆ ಆರೋಗ್ಯಾಧಿಕಾರಿಗಳು ಸೂಚಿಸಿದ್ರು. ಆದರೆ ಅದನ್ನು ಧಿಕ್ಕರಿಸಿ ಖುಷಿ ಆಸ್ಪತ್ರೆಗೆ ಬಂದಿದ್ದಾನೆ. ಕೊಪ್ಪಳದ ಖುಷಿ ಆಸ್ಪತ್ರೆಯಲ್ಲಿ ಅನಾರೋಗ್ಯದಿಂದ ದಾಖಲಾಗಿದ್ದ ಸಹೋದರಿಯ ಪುತ್ರನಿಗೆ ಮಾತನಾಡಿಸಿದ್ದಾನೆ. ಆನಂತರ 48 ಗಂಟೆಗಳ ಕಾಲ ಖುಷಿ ಆಸ್ಪತ್ರೆಯಲ್ಲೇ ಉಳಿದು ನಗರದಲ್ಲೆಲ್ಲ ಸುತ್ತಾಡಿದ್ದಾನೆ. ಶುಕ್ರವಾರ ಬಳ್ಳಾರಿಗೆ ಹೊರಡಬೇಕು ಅನ್ನೋ ವೇಳೆಗೆ ಬಳ್ಳಾರಿ ಜಿಲ್ಲಾಡಳಿತ ಆ ಯುವಕನಿಗೆ ಕೊರೋನಾ ಪಾಸಿಟಿವ್ ಇರುವುದಾಗಿ ಕೊಪ್ಪಳ ಜಿಲ್ಲಾಡಳಿತಕ್ಕೆ ಮಾಹಿತಿ ನೀಡಿದೆ. 26 ವರ್ಷದ ಜಿಂದಾಲ್ ಉದ್ಯೋಗಿಗೆ ಕೊರೋನಾ ಪಾಸಿಟಿವ್ ಆಗಿದ್ದು ಆತ ಕೊಪ್ಪಳದಲ್ಲಿ ಸಾಕಷ್ಟು ಆತಂಕ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳ್ಬೋದು. ಯಾಕಂದರೆ ಒಟ್ಟು 48 ಗಂಟೆಗಳ ಕಾಲ ಆ ಸೋಂಕಿತ ಒಂದು ನಗರದ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಯಲ್ಲಿ ಕಳೆದಿದ್ದಾನೆ. ನಗರದ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಯಾದ ಖುಷಿ ಆಸ್ಪತ್ರೆಯಲ್ಲಿ ಆತ ಒಟ್ಟು 48 ಗಂಟೆಗಳ ಕಾಲ ಕಳೆದಿದ್ದಾನೆ. ಸದ್ಯ ನಾವೀಗ ಖುಷಿ ಆಸ್ಪತ್ರೆ ಮುಂಭಾಗದಲ್ಲಿದ್ದೀವಿ. ನೋಡ್ತಿರ್ಬೋದು, ಈ ಒಂದು 26 ವರ್ಷದ ಸೋಂಕಿತ ಏನಿದ್ದಾನೆ ಬುಧವಾರ ಮಧ್ಯಾಹ್ನ ಈ ಒಂದು ಖುಷಿ ಆಸ್ಪತ್ರೆಗೆ ಭೇಟಿಗೆ ಬರ್ತಾನೆ. ಇಲ್ಲಿ ತನ್ನ ಸಂಬಂಧಿಕರನ್ನ ಮಾತಾಡಿಸಲು ಬರ್ತಾನೆ. ಈ ಸಮಯದಲ್ಲಿ ತೋರಣಗಲ್ನಲ್ಲಿ ಆತ ಥ್ರೋಟ್ ಸ್ವ್ಯಾಬ್ ಅನ್ನು ಕೊಟ್ಟಿರ್ತಾನೆ. ಆರೋಗ್ಯ ಸಿಬ್ಬಂದಿ ಆತನಿಗೆ ಹೋಮ್ ಕ್ವಾರಂಟೈನ್ ಇರಬೇಕಂತ ತಿಳಿಸಿದ್ರು ಕೂಡ ಆತ ಅದನ್ನು ಧಿಕ್ಕರಿಸಿ ಒಂದು ಖುಷಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿರ್ತಾನೆ. ತನ್ನ ಸಂಬಂಧಿಕರೊಬ್ಬರು ಇಲ್ಲಿ ಅಡ್ಮಿಟ್ ಆಗಿರ್ತಾರೆ, ಅವ್ರನ್ನ ಮಾತಾಡ್ಸೋಕ್ಕೆ ಬಂದಿರ್ತಾನೆ. ಆ ಸಮಯದಲ್ಲಿ ನಿನ್ನೆ ಆತನಿಗೆ ಕೊರೋನಾ ಪಾಸಿಟಿವ್ ಆಗಿದ್ದು ಈಗಾಗಲೇ ಈ ಒಂದು ಖುಷಿ ಆಸ್ಪತ್ರೆಯನ್ನು ಸೀಲ್ ಡೌನ್ ಮಾಡಲಾಗಿದ್ದು ಇಲ್ಲಿರ್ತಕ್ಕಂಥ ಎಲ್ಲ ರೋಗಿಗಳನ್ನು ಸ್ಥಳಾಂತರ ಮಾಡಲಾಗಿದೆ. ಬರೀ ಆಸ್ಪತ್ರೆಗೆ ಬಂದಿದ್ದಷ್ಟೇ ಅಲ್ಲ, ಅಲ್ಲಿನ ವೈದ್ಯರ ಬಳಿಯಲ್ಲಿ ತನ್ನ ಗಂಟಲು ಪರೀಕ್ಷೆ ಕೂಡ ಮಾಡಿಸಿಕೊಂಡಿದ್ದಾನೆ. ಅದು ಇಲ್ಲಿನ ವೈದ್ಯರಿಗೆ ಮತ್ತು ಸಿಬ್ಬಂದಿಯ ಆತಂಕಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ಖುಷಿ ಆಸ್ಪತ್ರೆ ಮಾಲೀಕ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಮುಖ್ಯ ವೈದ್ಯ. ಎರಡೂ ಕಡೆ ಟ್ರೀಟ್ಮೆಂಟ್ ಕೊಡೋ ಕಾರಣ ಅಲ್ಲೂ ಆತಂಕ ಶುರುವಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಎಷ್ಟು ಜನ ಜಿಂದಾಲ್ ಎಂಪ್ಲಾಯಿಗಳಿದ್ದಾರೆ ಅವರೆಲ್ಲರದ್ದು ನಾವು ಪಟ್ಟಿ ಕೇಳಿದ್ವಿ ಜಿಂದಾಲಿಂದ. ಸೊ ಕೇಳಿ ಆಲ್ಮೋಸ್ಟ್ 1 ದಿವಸ ಆಯಿತು, 24 ಅವರ್ಸ್ ಆಯಿತು. ಬಹುಶಃ ಇವತ್ತು ಅವ್ರಿಗೆ ರೆಸ್ಪಾನ್ಸ್ ಸಿಗಬೇಕು. ಇದಲ್ಲದೆ ನಾವು ನಮ್ಮ ಲೋಕಲ್ ಮಾಹಿತಿ ಪ್ರಕಾರ ಲೋಕಲ್ ಪ್ರೆಸ್ ಪರ್ಸನ್ಸ್ ಮುಖಾಂತರ ನಮಗೆ ಮುನೀರಾಬಾದ್ ಮತ್ತು ಹುಲಿ ಏರಿಯಾದಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಯಿತು. ಐ ಥಿಂಕ್ ಕ್ಲೋಸ್ ಟು 25 to 30 ಪೀಪಲ್ ಇದ್ದಾರೆ, ಇನ್ಕ್ಲೂಡ್ಸ್ ದೇರ್ ಫ್ಯಾಮಿಲೀಸ್. ಆ ಫ್ಯಾಮಿಲೀಸ್ ಕೂಡ ಸೇರಿಸಿ ನಾವು ಹೋಮ್ ಕ್ವಾರಂಟೈನಲ್ಲಿ ಇರಲಿಕ್ಕೆ ಹೇಳಿದ್ದೀವಿ. ಈಗಾಗಲೇ ಜಿಂದಾಲ್ನವರು ಕೂಡ ಲೀವ್ ಕೊಡುವಾಗ ಎಲ್ಲರೂ ಹೋಮ್ ಕ್ವಾರಂಟೈನಲ್ಲಿ ಇರಬೇಕಂತ ಹೇಳಿದ್ದಾರೆ. ಸೊ ಇವರಲ್ಲಿ ಯಾರಾದರೂ ಸಿಮ್ಟಮ್ಸ್ ಬಂದ ಕೂಡಲೇ ಇಮಿಡಿಯೇಟ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೂ ನಾವು ಹೇಳಿದ್ದೀವಿ. ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲೀಗ ಜಿಂದಾಲ್ ನಂಜಿನದ್ದೇ ಸುದ್ದಿ. ಇದರ ಜೊತೆಗೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ದಿದ್ರೂ ಕೊರೋನಾ ಪಾಸಿಟಿವ್ ಕೇಸ್ಗಳು ಬರುತ್ತಿವೆ. ಸಂಡೂರು ತಾಲೂಕಿನ ಸೋವೇನಹಳ್ಳಿ ಗ್ರಾಮದ 4 ತಿಂಗಳ ಮಗುವಿಗೆ ಈಗ ಕೊರೋನಾ ಪಾಸಿಟಿವ್ ಬಂದಿದೆ. ಮಗುವಿಗೆ ಜ್ವರ, ನೆಗಡಿ ಇದ್ದ ಕಾರಣ ಹೊಸಪೇಟೆ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆದುಕೊಂಡು ಹೋಗಲಾಗಿತ್ತು. ಆದರೆ ಸಂಡೂರು ಕೊರೋನಾ ಹಾಟ್ಸ್ಪಾಟ್ ಆಗಿದ್ರಿಂದ ಮಗುವಿಗೆ ಕೋವಿಡ್ ಟೆಸ್ಟ್ ಮಾಡಿಸಲಾಗಿದೆ. ರಿಪೋರ್ಟ್ನಲ್ಲಿ ಕೊರೋನಾ ಪಾಸಿಟಿವ್ ಅಂತ ಬಂದಿದೆ. ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ದಿನೇ ದಿನೇ ಕೊರೋನಾ ಸ್ಫೋಟ ಆಗ್ತಲೇ ಇದೆ. ಒಂದು ಕಡೆ ಜಿಂದಾಲ್ ನಂಜು, ಮತ್ತೊಂದು ಕಡೆ
ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲದ್ರೂ ಕೂಡ ಡೆಡ್ಲಿ ವೈರಸ್ಸು ಒಕ್ಕರಿಸ್ತದೆ. ಅದರಲ್ಲೂ ಸಂಡೂರು ತಾಲೂಕಿನ ಸೋವೇನಹಳ್ಳಿ 4 ತಿಂಗಳ ಮಗುವಿಗೆ ಕೊರೋನಾ ಒಕ್ಕರಿಸಿರ್ತಕ್ಕಂಥದ್ದು ಇಡೀ ಜಿಲ್ಲೆಯ ಜನರನ್ನು ಒಂದು ರೀತಿಯ ಆತಂಕಕ್ಕೀಡು ಮಾಡಿರ್ತಕ್ಕಂಥದ್ದು. ಕಳೆದ 2 ತಿಂಗಳಿಂದ ಕೂಡ ಅವರು ಮನೆಯಿಂದ ಕೂಡ ಎಲ್ಲೂ ಕೂಡ ಹೋಗಿಲ್ಲ. ಆದರೆ ಮಗುವಿಗೆ 2 ದಿನಗಳ ಹಿಂದಷ್ಟೇ ಜ್ವರ, ಕೆಮ್ಮು, ನೆಗಡಿದ್ದ ಕಾರಣ ಹೊಸಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಹೋದ ಸಂದರ್ಭದಲ್ಲಿ ಆ ಮಗು ಒಂದು 4 ತಿಂಗಳ ಮಗುವಿಗೆ ಒಂದು ಕೋವಿಡ್ ಟೆಸ್ಟನ್ನು ಕೂಡ ಮಾಡಲಾಗುತ್ತೆ. ಆದರೆ ಕೋವಿಡ್ ಟೆಸ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಗುವಿಗೆ ಕೂಡ ಈಗ ಪಾಸಿಟಿವ್ ಬಂದಿರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈಗ 4 ತಿಂಗಳ ಮಗುವನ್ನು ಕೂಡ ಜಿಲ್ಲಾ ಕೋವಿಡ್ ಆಸ್ಪತ್ರೆಗೆ ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ತಾಯಿಯನ್ನು ಕೂಡ ಆ ಮಗುವನ್ನು ನೋಡಿಕೊಳ್ಳಿಕ್ಕೆ ಈಗ ಕೋವಿಡ್ ಆಸ್ಪತ್ರೆಗೆ ಕೂಡ ಕೋವಿಡ್ ಆಸ್ಪತ್ರೆಗೆ ಕೂಡ ತಾಯಿಯನ್ನು ಕೂಡ ಕಳಿಸಿರ್ತಕ್ಕಂಥದ್ದು. ಈ ಮಗುವಿಗೆ ಕೊರೋನಾ ಹೇಗೆ ಬಂತು ಅನ್ನೋದೇ ನಿಗೂಢವಾಗಿದೆ. ನೆಗೆಟಿವ್ ಇರೋ ಮಗುವಿನ ತಾಯಿಗೆ ಮಗುವನ್ನು ನೋಡಿಕೊಳ್ಳುವುದಕ್ಕೆ ಕೋವಿಡ್ ಆಸ್ಪತ್ರೆಯಲ್ಲೇ ಅನುಮತಿ ನೀಡಲಾಗಿದೆ. 4 ತಿಂಗಳ ಒಂದು ಮಗುವಿಗೆ ಕೂಡ ಕೋವಿಡ್ ಸೋಂಕು ಬಂದಿದ್ದು ತಿಳಿದು ಬಂದಿದ್ದು ಅವ್ರನ್ನ ನಿನ್ನೆ ನಾವು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ, ನಮ್ಮ ಕೋವಿಡ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ವಿ, ಡೆಸಿಗ್ನೇಟೆಡ್ ಡಿಸ್ಟ್ರಿಕ್ಟ್ ಕೋವಿಡ್ ಹಾಸ್ಪಿಟಲ್. ಅಲ್ಲಿ ಮಗುವಿನ ತಾಯಿ ನೆಗೆಟಿವ್ ಇದ್ದಾರೆ. ಆದರೆ ಮಗು ಇನ್ನೂ ಫೀಡಿಂಗ್ ಟೈಮಲ್ಲಿದೆ ಮತ್ತು ಬಹಳ ಸಣ್ಣ ಮಗು ಇರೋದ್ರಿಂದ ತಾಯಿಯನ್ನು ಕೂಡ ನಾವು ಕೇರ್ ಟೇಕಿಂಗಿಗೆ ನಮ್ಮ ಕೋವಿಡ್ ಆಸ್ಪತ್ರೆಯಲ್ಲಿ ಅಲೌ ಮಾಡಿದ್ದೀವಿ, ಅವರು ಅಲ್ಲಿದ್ದಾರೆ. ಅದೇ ರೀತಿ 1 ವರ್ಷದ ಮಗುವನ್ನು ಕೂಡ ಇನ್ನೊಂದು ಬಂದಿತ್ತು, ಅದರ ತಾಯಿ ಪಾಸಿಟಿವ್ ಇದ್ದಾರೆ. ಸೊ ಹಾಗಾಗಿ ಅವರಿಬ್ಬರು ಕೂಡ ಅಲ್ಲೇ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನಲ್ಲಿ ಇದ್ದಾರೆ. ಕೊರೋನಾ ರುದ್ರತಾಂಡವ ಕೊಪ್ಪಳ ಮತ್ತು ಬಳ್ಳಾರಿಯನ್ನ ಬೆಚ್ಚಿ ಬೀಳಿಸಿದೆ. ಮುಂದೆ ಹೇಗಪ್ಪ ನಮ್ಮ ಜೀವನ ಅನ್ನೋ ಚಿಂತೆ ಮಾಡೋ ಮುನ್ನ ಹೇಗಪ್ಪ ಕೊರೋನಾದಿಂದ ಪಾರಾಗೋದು ಅಂತ ಜನರು ಆತಂಕಗೊಂಡಿದ್ದಾರೆ. ಬಳ್ಳಾರಿಯಿಂದ ಬಸವರಾಜ್ ಜೊತೆ ಶಿವಕುಮಾರ್, TV9 ಕೊಪ್ಪಳ. ಅವರು ಒಬ್ಬ ಅಬಕಾರಿ ಇನ್ಸ್ಪೆಕ್ಟರ್. ಲಾಕ್ಡೌನ್ ನಡುವೆ ಇತ್ತೀಚೆಗಷ್ಟೇ ವಿವಾಹವಾಗಿದ್ರು. ಮದುವೆ ಮಾಡಿಕೊಂಡು ಕರ್ತವ್ಯಕ್ಕೆ ಹಾಜರಾಗಬೇಕು ಅನ್ನೋಷ್ಟರಲ್ಲಿ ಕಿಲ್ಲರ್ ಕೊರೋನಾ ಒಕ್ಕರಿಸಿಕೊಂಡಿದೆ. ಈ ಮದುವೆಯಿಂದಾಗಿ ಈಗ ಒಂದು ಗ್ರಾಮ ಮತ್ತು 2 ನಗರದ ಜನತೆ ಆತಂಕಕ್ಕೀಡಾಗಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೆಲ ದಿನಗಳ ಕಾಲ ಆರ್ಭಟ ನಿಲ್ಲಿಸಿದ್ದ ಕೊರೋನಾ ಈಗ ಮತ್ತೆ ರಣಕೇಕಿ ಹಾಕ್ತಿದೆ. ಓರ್ವ ಅಬಕಾರಿ ಸಬ್ ಇನ್ಸ್ಪೆಕ್ಟರ್ಗೂ ಒಕ್ಕರಿಸಿ ತನ್ನ ಅಟ್ಟಹಾಸ ಮುಂದುವರಿಸಿದೆ. ಅಂದಹಾಗೆ ಬಾಗಲಕೋಟೆ ತಾಲೂಕಿನ ಕಲಾದಗಿ ಗ್ರಾಮದ ನಿವಾಸಿಯಾಗಿರುವ ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಹಾವೇರಿ ಜಿಲ್ಲೆ ಬ್ಯಾಡಗಿಯಲ್ಲಿ ಅಬಕಾರಿ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ರು. ಮದುವೆ ರಜೆ ಪಡೆದು ಬಂದು ಜೂನ್ 12ರಂದು ಬಾಗಲಕೋಟೆಯಲ್ಲಿ ಮದುವೆಯಾಗಿದ್ರು. ಮದುವೆ ಮುಗಿದ ಮೇಲೆ ಜೂನ್ 15ರಂದು ಬ್ಯಾಡಗಿಗೆ ಬಂದಿದ್ರು. ನಂತರ ಇಲಾಖೆಗೆ ಸಂಬಂಧಿಸಿದ ತರಬೇತಿಗಾಗಿ ಅತಿ ಶೀಘ್ರವಾಗಿ ಕಲಬುರಗಿಗೆ ತೆರಳಬೇಕಿತ್ತು. ಈ ವೇಳೆ ಆರೋಗ್ಯ ತಪಾಸಣೆ ಮಾಡಿದಾಗ ಬಂದ ವರದಿ ಎಲ್ಲರಿಗೂ ಶಾಕ್ ನೀಡಿತ್ತು. ಯಾಕಂದ್ರೆ ಹೊಸದಾಗಿ ಮದುವೆಯಾದ ಅಬಕಾರಿ ಇನ್ಸ್ಪೆಕ್ಟರ್ಗೆ ಕೊರೋನಾ ಬಂದಿರುವುದು ದೃಢಪಟ್ಟಿದೆ. ಜೂನ್ 12ನೇ ತಾರೀಕು ದಿನ ಇಲ್ಲಿ ಬಾಗಲಕೋಟೆ ರೈಲ್ವೆ ಸ್ಟೇಷನ್ ಹತ್ರ ಒಂದು ಮದುವೆ ನಡೆಯಲಾಯಿತು. ಆದ ನಂತರ ಅವರು ಅಬಕಾರಿ ಇಲಾಖೆಯಲ್ಲಿ ನೌಕರಿ ಮಾಡುತ್ತಿದ್ದು, ಅವರು ಒಳ್ಳೆ ಜಾಯ್ನಿಂಗ್ ಹೋದಾಗ ಅವ್ರಿಗೆ ಆಗಿಲ್ಲ ಅಂಥೇಳಿ ಅವ್ರಿಗೆ ಟೆಸ್ಟ್ ಮಾಡಲಾಗಿ ಅವರು ಕೊರೋನಾದಿಂದ ಪೀಡಿತರಾಗಿದ್ದರು. ಆದ್ದರಿಂದ ಮದುವೆಗೆ ಬಂದವ್ರದ್ದೆಲ್ಲ ಇಲ್ಲಿ ನಾವು ಸರ್ವೆ ಮಾಡಿ ಪ್ರೈಮರಿ ಕಾಂಟ್ಯಾಕ್ಟ್ ಅದನ್ನೆಲ್ಲ ಟ್ರೇಸ್ ಮಾಡಲಾಗಿ ಅವ್ರ ಕಲಾದಿಗಿಗೆ ಮತ್ತು ಬಾಗಲಕೋಟೆ ಒಳಗೆ 2 ಕಂಟೋನ್ಮೆಂಟ್ ಏರಿಯಾ ಮಾಡಿ ಈಗ ಅಲ್ಲಿಂದ ಎಲ್ಲ ಹೌಸ್ ಟು ಹೌಸ್ ಸರ್ವೆ ಮಾಡಿ ಈಗಾಗಲೇ ಸುಮಾರು 150 ಸ್ಯಾಂಪಲ್ ಕಲೆಕ್ಟ್ ಮಾಡಿದೆ. ಇದೇ ನಿಟ್ಟಿನಲ್ಲಿ ಇನ್ನೂ 500ರಿಂದ 1000 ಸ್ಯಾಂಪಲ್ ಕಲೆಕ್ಟ್ ಮಾಡುವ ಹಂತಿನಲ್ಲಿದ್ದೀವಿ. ಅಬಕಾರಿ ಇನ್ಸ್ಪೆಕ್ಟರ್ಗೆ ಕೊರೋನಾ ಬಂದಿರೋದೇನೋ ನಿಜ, ಆದರೆ ಕೊರೋನಾ ಮೂಲ ಮಾತ್ರ ಗೊತ್ತಾಗಿಲ್ಲ. ಹೇಗೆ ಬಂತು, ಯಾರ ಸಂಪರ್ಕದಿಂದ ಬಂತು ಇಂದಿಗೂ ತಿಳಿದಿಲ್ಲ. ಇನ್ನು ಸಬ್ ಇನ್ಸ್ಪೆಕ್ಟರ್ಗೆ ಯಾವುದೇ ಸೋಂಕಿನ ಲಕ್ಷಣ ಕೂಡ ಕಂಡು ಬಂದಿರಲಿಲ್ಲ. ಕರ್ತವ್ಯಕ್ಕೆ ಮರಳಿದ ವೇಳೆ ನಡೆಯುವ ಸಹಜ ಆರೋಗ್ಯ ಪರೀಕ್ಷೆ ವೇಳೆ ಗಂಟಲು ದ್ರವ ಪರೀಕ್ಷೆ ನಡೆಸಿದಾಗ ಸೋಂಕು ಕಂಡು ಬಂದಿದೆ. ಇದರಿಂದ ಕಲಾದಗಿ ಗ್ರಾಮ, ಬಾಗಲಕೋಟೆ ರೈಲ್ವೆ ನಿಲ್ದಾಣ ಬಳಿ ಶಾದಿ ಮಹಲ್ ವ್ಯಾಪ್ತಿ, ಹಾವೇರಿ ಜಿಲ್ಲೆ ಬ್ಯಾಡಗಿ ಹಾಗೂ ಬ್ಯಾಡಗಿ ಅಬಕಾರಿ ಇಲಾಖೆ ಸಿಬ್ಬಂದಿಗೆ ಕೊರೋನಾ ಭೀತಿ ಶುರುವಾಗಿದೆ. ಜೊತೆಗೆ ಮದುವೆಯಲ್ಲಿ ಭಾಗಿಯಾಗಿದ್ದವರಲ್ಲೂ ಢವಢವ ಶುರುವಾಗಿದೆ. ಸದ್ಯಕ್ಕೆ ಸೋಂಕಿತನ ಮನೆ ವ್ಯಾಪ್ತಿ ಸೀಲ್ ಡೌನ್ ಮಾಡಿದ್ದು, ಯಾರಿಗೂ ಹೊರಹೋಗಲು ಒಳಬರಲು ಪ್ರವೇಶ ನಿಷೇಧ ಮಾಡಲಾಗಿದೆ. ಸದ್ಯದ ಮಟ್ಟಿಗೆ ಹೇಳೋದಾದರೆ ನಾವೊಂದು
ಏನು ಮದುವೆ ಏನು ಮಾಡಿ ಕೊಟ್ಟಿದ್ರು ಆ ಒಂದು ಪ್ರದೇಶದಲ್ಲಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಏನು ಸಬ್ ಇನ್ಸ್ಪೆಕ್ಟರ್ ಏನು ಮದುವೆ ಆಗಿತ್ತು, ಆ ಮದುವೆ ಆಗಿರುವಂತಹ ಮನೆ ಏನಿತ್ತು, ಅಂದರೆ ಅವಳ ಪತ್ನಿಗೆ ಸಂಬಂಧಪಟ್ಟಂಥ ಮನೆ ಏನಿತ್ತು, ಆ ಮನೆಯ ಇರುವಂತಹ ವ್ಯಾಪ್ತಿಯ ಪ್ರದೇಶದ ಈ ಜಾಗ ಇದು. ಈ ಜಾಗವನ್ನು ಸಂಪೂರ್ಣವಾಗಿ ಈಗ ಸೀಲ್ ಡೌನ್ ಮಾಡಿರುವಂಥದ್ದು. ಈಗಾಗಲೇ ಇಲ್ಲಿ ನೋಡ್ತಾ ಇರ್ಬೋದು, ಸ್ಥಳದಲ್ಲಿ ಪೊಲೀಸರು ಸಂಪೂರ್ಣವಾಗಿ ಬ್ಯಾರಿಕೇಡ್ಗಳನ್ನು ಹಾಕುವ ಮೂಲಕ ಯಾರೂ ಕೂಡ ಇಲ್ಲಿ ಒಳಗೆ ಹೋಗಬಾರ್ದು ಮತ್ತು ಒಳಗಿದ್ದವರು ಯಾರೂ ಕೂಡ ಹೊರಗೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಸಂಪೂರ್ಣ ಬ್ಯಾರಿಕೇಡ್ ಹಾಕಿ ಭದ್ರತೆಯನ್ನು ಒದಗಿಸಿರುವಂಥದ್ದು. ಅದರ ಜೊತೆಗೆ ಇಲ್ಲೇನು ಅಲ್ಲಿ ಒಂದು ಕಾರ್ ಕಾಣ್ತಾ ಇದೆ, ಅಲ್ಲಿ ಇರುವಂಥ ಪಕ್ಕದಲ್ಲಿನೇ ಏನು ಈಗ ಸಬ್ ಇನ್ಸ್ಪೆಕ್ಟರ್ ಏನು ಪತ್ನಿ ಇತ್ತು ಅವ್ರ ಮನೆ ಇದೆ. ಆ ಮನೆಯ ಮುಂದೆನೇ ಜೂನ್ 12ರಂದು ಮದುವೆ ಮಾಡಿಕೊಟ್ಟಿರ್ತಾರೆ. ಸರಳವಾಗಿ ಮದುವೆಯನ್ನು ಮಾಡಬೇಕು ಅಂತ ನಿಯಮ ಇದ್ದರೂ ಕೂಡ ಕೆಲವೊಂದಿಷ್ಟು ಮಟ್ಟಿಗೆ ಇವರು ಅದ್ದೂರಿಯಾಗಿಯೇ ಮದುವೆ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಓರ್ವ ಅಬಕಾರಿ ಸಬ್ ಇನ್ಸ್ಪೆಕ್ಟರ್ಗೆ ಕಾಣಿಸಿಕೊಂಡ ಕೊರೋನಾ ಈಗ 2 ಜಿಲ್ಲೆಯಲ್ಲಿ ಸಂಚಲನ ಸೃಷ್ಟಿಸಿದೆ. ಇನ್ಸ್ಪೆಕ್ಟರ್ಗೆ ಕೊರೋನಾ ಹೇಗೆ ಬಂತು ಎಂಬ ಮೂಲ ಪತ್ತೆ ಹಚ್ಚದೇ ಇದ್ರೆ ಕಿಲ್ಲರ್ ಕೊರೋನಾ ಸರಪಳಿ ಅದೆಷ್ಟು ಮಂದಿಗೆ ಸುತ್ತಿಕೊಳ್ಳುತ್ತೋ ಅನ್ನೋ ಆತಂಕ ಶುರುವಾಗಿದೆ. ರವಿಮುಖಿ, TV9 ಬಾಗಲಕೋಟೆ. ಕಳೆದ 1 ತಿಂಗಳವರೆಗೂ ಕೊರೋನಾದ ಸದ್ದಿಲ್ಲದ ಕಾಫಿ ನಾಡಲ್ಲಿ ಈಗ ಜನರ ಮೇಲೆ ಪ್ರಹಾರವನ್ನೇ ನಡೆಸ್ತಾ ಇದೆ. ಜೈಲಿನಲ್ಲಿದ್ದ ಕೈದಿಗೂ ಕೊರೋನಾ ದಾಳಿ ಮಾಡಿದೆ. ಈತ 6 ತಿಂಗಳಿಂದ ಜೈಲಿನ ಹೊರಗಡೆ ಕಾಲೇ ಇಟ್ಟಿಲ್ಲ. ಆದರೂ ಕೂಡ ಕೈದಿಗೆ ಕೊರೋನಾ ಸೋಂಕು ತಗುಲಿಕೊಂಡಿದ್ದು ಹೇಗೆ ಅನ್ನೋದೇ ಇನ್ನೂ ನಿಗೂಢ. ನಾಡಿನಲ್ಲಿ ದಿನ ಕಳೆದಂತೆ ಹೆಮ್ಮಾರಿ ಅಟ್ಟಹಾಸ ಮಿತಿ ಮೀರ್ತಾ ಇದೆ. ಸಿಕ್ಕವರ ಮೇಲೆ ದಾಳಿ ಮಾಡಿ ಪ್ರಹಾರ ಮೆರಿತಾ ಇದೆ. ಈಗ ಎಲ್ಲಿಗೂ ಹೋಗದೆ ಜೈಲಲ್ಲಿ ಬಂಧಿಯಾಗಿದ್ದ ಓರ್ವ ಕೈದಿಗೆ ಸೋಂಕು ಒಕ್ಕರಿಸಿಕೊಂಡಿದೆ. 6 ತಿಂಗಳಿನಿಂದ ಜೈಲಲ್ಲಿ ಇದ್ದವನಿಗೆ ಸೋಂಕು ಬಂದಿದ್ದೇ ನಿಗೂಢ. ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜೈಲಿನಲ್ಲಿ ಬಂಧಿಯಾಗಿದ್ದ ಕೈದಿಗೂ ಕೊರೋನಾ ಅಟ್ಯಾಕ್ ಮಾಡಿದೆ. 20 ವರ್ಷದ ಈ ವ್ಯಕ್ತಿ ಗಲಾಟೆ ಪ್ರಕರಣದಲ್ಲಿ ಕಳೆದ 6 ತಿಂಗಳ ಹಿಂದೆ ಜೈಲು ಪಾಲಾಗಿದ್ದ. ಜನವರಿ ತಿಂಗಳಲ್ಲಿ ಜೈಲಿಗೆ ಬಂದವನು ಹೊರಗಡೆ ಕಾಲಿಟ್ಟೇ ಇಲ್ಲ. ಆದರೂ ಕೊರೋನಾ ಬಂದಿರೋದು ಜೈಲಿನ ಅಧಿಕಾರಿ ವರ್ಗಕ್ಕೆ ಇದೀಗ ತಲೆನೋವಾಗಿ ಪರಿಣಮಿಸಿದೆ. ಕೊರೋನಾ ಸೋಂಕು ಖೈದಿಗೆ ಹೇಗೆ ಬಂತು, ಎಲ್ಲಿಂದ ಬಂತು ಅನ್ನೋದು ಈವರೆಗೂ ಪತ್ತೆಯಾಗಿಲ್ಲ. ಹೀಗಾಗಿ ಕೊರೋನಾ ನಿಗೂಢ ಹೆಜ್ಜೆಯೇ ಅರ್ಥವಾಗ್ತಾ ಇಲ್ಲ. ಒಬ್ಬ ಚಿಕ್ಕಮಗಳೂರು ನಗರದ ಹೊರವಲಯದಲ್ಲಿ ಇರುವಂಥ ಕಾರಾಗೃಹದಲ್ಲಿ ಇದ್ದಂಥ ಕೈದಿಗೂ ಕೂಡ ಕೊರೋನಾ ಬಂದಿರುವಂಥದ್ದು. ನಾನೀಗ ಚಿಕ್ಕಮಗಳೂರು ನಗರದ ಹೊರವಲಯದಲ್ಲಿರುವಂಥ ಅದೇ ಕಾರಾಗೃಹದ ಬಳಿ ಇರುವಂಥದ್ದು. ನೀವು ನೋಡ್ತಿರ್ಬೋದು, ಈ ಒಂದು ಕಾರಾಗೃಹದಲ್ಲಿ ಸದ್ಯ 221 ಮಂದಿ ಏನೊಂದು ಕೈದಿಗಳು ಇದ್ದಾರೆ. ಅದರ ಜೊತೆಗೆ ಸಾಕಷ್ಟು ಮಂದಿ ಪೊಲೀಸ್ ಸಿಬ್ಬಂದಿಗಳು ಕೂಡ ಇಲ್ಲಿ ಕೆಲಸವನ್ನು ಮಾಡ್ತಿದ್ರು. ಹಾಗೆ ಅಧಿಕಾರಿಗಳ ವರ್ಗ ಕೂಡ ಇಲ್ಲಿ ಬಂದು ಹೋಗ್ತಾ ಇದ್ದು. ಈ ನಿಟ್ಟಿನಲ್ಲಿ ಅಂದರೆ ಕಳೆದ 6 ತಿಂಗಳ ಹಿಂದೆ ಆ ವ್ಯಕ್ತಿ ಏನಿದ್ದಾನೆ, ಈಗ ಕೊರೋನಾ ಪಾಸಿಟಿವ್ ಬಂದಿರೋ ವ್ಯಕ್ತಿ ಏನಿದ್ದಾನೆ, ಈ ಒಂದು ಜೈಲಿಗೆ ಬಂದಿದ್ದ ಆತ 6 ತಿಂಗಳಿಂದಲೂ ಕೂಡ ಹೊರಗಡೆ ಎಲ್ಲೂ ಕೂಡ ಕಾಲನ್ನು ಇಟ್ಟಿಲ್ಲ. ಆದರೂ ಕೂಡ ಕೊರೋನಾ ಬಂದಿರುವಂಥದ್ದು. ಇದು ಈಗ ಎಲ್ಲರ ಒಂದು ಆತಂಕಕ್ಕೆ ಕಾರಣವಾಗಿರುವಂಥದ್ದು. ಹಾಗಾಗಿ ಈಗ ಈ ಜೈಲಿನಲ್ಲಿರುವಂಥ 221 ಮಂದಿಯ ಕೊರೋನಾ ಪರೀಕ್ಷೆ ಕೂಡ ಆಗ್ತಿದೆ. ಇವರೆಲ್ಲರ ಒಂದು ಪರೀಕ್ಷೆಯನ್ನು ಮಾಡಲು ಜಿಲ್ಲಾಡಳಿತ ಈಗ ತೀರ್ಮಾನವನ್ನು ಮಾಡಿರುವಂಥದ್ದು. ಸದ್ಯ ಚಿಕ್ಕಮಗಳೂರಿನಲ್ಲಿ ಜೈಲಿನಲ್ಲಿ 221 ಮಂದಿ ಕೈದಿಗಳಿದ್ದು, ಇದೀಗ ಎಲ್ಲಾ ಕೈದಿಗಳಿಗೂ ಆತಂಕ ಹೆಚ್ಚಾಗಿದೆ. ಅಲ್ಲದೆ ಅಧಿಕಾರಿ ವರ್ಗ, ಪೊಲೀಸ್ ಸಿಬ್ಬಂದಿಗೂ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಜೈಲಿನಲ್ಲಿದ್ದ ಖೈದಿಗೆ ಕೊರೋನಾ ಬಂದಿರೋದ್ರಿಂದ ಜೈಲಿನಲ್ಲಿದ್ದ ಎಲ್ಲಾ ಖೈದಿಗಳು, ಕರ್ತವ್ಯ ನಿರ್ವಹಿಸ್ತಾ ಇರೋ ಪೊಲೀಸ್ ಸಿಬ್ಬಂದಿ ಕೊರೋನಾ ಪರೀಕ್ಷೆಗೆ ಜಿಲ್ಲಾಡಳಿತ ಮುಂದಾಗಿದೆ. ಜೈಲಲ್ಲಿರೋ ಕೈದಿ ಎಲ್ಲಿಗೂ ಹೋಗಿಲ್ಲ, ಯಾರನ್ನೂ ಭೇಟಿ ಮಾಡಿಲ್ಲ. ಆದರೂ ಈತನಿಗೆ ಸೋಂಕು ಬಂದಿರೋದು ಹೊಸ ಆತಂಕಕ್ಕೆ ಕಾರಣವಾಗಿದೆ. ಹೀಗಾಗಿ ಈ ಒಬ್ಬ ಖೈದಿಯಿಂದ ಮತ್ತಿನ್ನೆಷ್ಟು ಕೈದಿಗಳಿಗೆ ಸೋಂಕು ಒಕ್ಕರಿಸಿದೆ ಅನ್ನೋ ಭಯವೂ ಶುರುವಾಗಿದೆ. ಹೀಗಾಗಿ ಸೋಂಕಿನ ಮೂಲ ಇನ್ನೂ ನಿಗೂಢವಾಗಿಯೇ ಉಳಿದುಬಿಟ್ಟಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೇವಲ 1 ತಿಂಗಳ ಅವಧಿಯಲ್ಲಿ 26 ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ಇದರ ನಡುವೆ ಈ ಖೈದಿಯ ಪ್ರಕರಣ ಈಗ ಜಿಲ್ಲಾಡಳಿತಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಪ್ರಶಾಂತ್, TV9 ಚಿಕ್ಕಮಗಳೂರು. ಮೈಸೂರಿನ ಈ ಬ್ಯಾಂಕ್ಗೆ 100ಕ್ಕೂ ಹೆಚ್ಚು ಜನ ಬರ್ತಾ ಇದ್ರು. ಆದ್ರೀಗ ಈ ಬ್ಯಾಂಕಿಗೆ ಬಂದವರು ಎಲ್ರಿಗೂ ಕಂಟಕ ಶುರುವಾಗಿದೆ. ಅಷ್ಟಕ್ಕೂ ಈ ಬ್ಯಾಂಕ್ನಲ್ಲಿ ಆಗಿದ್ದೇನು ಗೊತ್ತಾ? ಅದನ್ನ ಕೇಳಿದ್ರೆ ನೀವು ಬೆಚ್ಚ ಬೀಳ್ತೀರಾ?
ಮೈಸೂರಿಗೆ ಕೊರೋನಾ ಕಂಟಕ ತಪ್ಪುತ್ತಲೇ ಇಲ್ಲ. ಒಂದಾದ ಮೇಲೆ ಒಂದರಂತೆ ಪ್ರಕರಣಗಳು ಶಾಕ್ ಕೊಡ್ತಾ ಇದೆ. ಈಗ ಅದೊಬ್ಬ ಬ್ಯಾಂಕ್ ಉದ್ಯೋಗಿಯಿಂದ ಅರಮನೆ ನಗರಿಗೆ ಮತ್ತೆ ಕಂಟಕ ಶುರುವಾಗಿದೆ. ಯಾಕಂದ್ರೆ ನಗರದ ಕೇಂದ್ರ ಭಾಗದಲ್ಲಿರುವ ಬ್ಯಾಂಕ್ನ ಓರ್ವ ಉದ್ಯೋಗಿಗೆ ಸೋಂಕು ತಗುಲಿದೆ. ಹೀಗಾಗಿ ಅರಮನೆ ನಗರಿಗೆ ಮತ್ತೆ ಕಂಟಕ ಕಾಡ್ತಾ ಇದೆ. ಹೌದು, ಮೈಸೂರಿನ ಕೇಂದ್ರ ಭಾಗದಲ್ಲಿರುವ ಬ್ಯಾಂಕ್ನಲ್ಲಿ ಕೆಲಸ ಮಾಡುವ ಕ್ಯಾಶಿಯರ್ಗೆ ಕೊರೋನಾ ಒಕ್ಕರಿಸಿದೆ. ಈ ಬ್ಯಾಂಕಿಗೆ ಪ್ರತಿದಿನ ನೂರಾರು ಗ್ರಾಹಕರು ಬಂದು ಹೋಗಿದ್ದಾರೆ. ಬ್ಯಾಂಕ್ನಿಂದ ಹಣ ಪಡೆದು ಕೊಂಡೊಯ್ದಿದ್ದಾರೆ. ಸಿಬ್ಬಂದಿಗೆ ಕೊರೋನಾ ಬಂದ ಮೇಲೆ ಈ ಬ್ಯಾಂಕ್ನ ಈಗ ಸೀಲ್ ಡೌನ್ ಮಾಡಲಾಗಿದೆ. ಆದ್ರೀಗ ಬ್ಯಾಂಕ್ ಸಿಬ್ಬಂದಿ ಗ್ರಾಹಕರೆಲ್ಲರಿಗೂ ಸೋಂಕು ಹರಡುವ ಭೀತಿ ಶುರುವಾಗಿದೆ. ಮೈಸೂರಿನಲ್ಲಿ ದಿನೇ ದಿನೇ ಕೊರೋನಾ ಮಹಾಮಾರಿ ಆತಂಕ ಹೆಚ್ಚಾಗ್ತಾ ಇದೆ. ದೆಹಲಿಯ ನಿಜಾಮುದ್ದೀನ್ ಆಯಿತು, ಜುಬ್ಲಿಯಂಟ್ ಆಯಿತು, ಮಹಾರಾಷ್ಟ್ರದಿಂದ ಬಂದವರಿಂದ ಸೋಂಕು ತಗುಲಿದಾಯಿತು, ತಮಿಳುನಾಡಿನಿಂದ ವೃದ್ಧ ದಂಪತಿಗಳ ಆತಂಕದ ನಂತರ ಇದೀಗ ಬ್ಯಾಂಕ್ನ ಆತಂಕ ಮೈಸೂರಿಗರನ್ನ ಕಾಡ್ತಾ ಇದೆ. ಹೌದು, ಮೈಸೂರಿನ ಸರಸ್ವತಿಪುರಂನ ಸಿಂಡಿಕೇಟ್ ಬ್ಯಾಂಕ್ನ ಕ್ಯಾಶಿಯರ್ ಒಬ್ಬರಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಹೀಗಾಗಿ ಅವರಿಂದ ಸಾಕಷ್ಟು ಜನರಿಗೆ ಹರಡುವಂತಹ ಭೀತಿ ಎದುರಾಗಿದೆ. ನಾವೀಗ ಮೈಸೂರಿನ ಸರಸ್ವತಿಪುರಂನ ಸಿಂಡಿಕೇಟ್ ಬ್ಯಾಂಕ್ನ ಬಳಿ ಇದ್ದೇವೆ. ನೀವು ನೋಡ್ತಾ ಇರಬಹುದು, ಬ್ಯಾಂಕ್ ಅನ್ನ ಈಗ ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಲಾಗಿದೆ. ಕೋಲಾರದಿಂದ ಏನೋ ಅವರ ಸಹೋದರ ಬಂದಿದ್ರು, ಅವರಿಂದ ಈ ಒಂದು ಮಹಾಮಾರಿ ಅವರಿಗೆ ಒಕ್ಕರಿಸಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಅಷ್ಟೇ ಅಲ್ಲ, ಈಗಾಗಲೇ ಮೈಸೂರು ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ಅವರು ಖುದ್ದು ಮನವಿಯನ್ನ ಮಾಡಿದ್ದಾರೆ. ಕಳೆದ 15 ದಿನಗಳಿಂದ ಈ ಒಂದು ಬ್ಯಾಂಕ್ನಲ್ಲಿ ಯಾರು ಬಂದಿದ್ರು ಅವರೆಲ್ಲರೂ ಸಹ ಆರೋಗ್ಯ ಇಲಾಖೆಗೆ ಮಾಹಿತಿಯನ್ನು ನೀಡಿ ಅವರೆಲ್ಲರನ್ನೂ ಸಹ ಸಂಪರ್ಕಿತರು ಅಂತೇಳಿ ಪರಿಗಣಿಸ್ತೇವೆ. ಸಿಂಡಿಕೇಟ್ ಬ್ಯಾಂಕ್ ಸಿಬ್ಬಂದಿಗೆ ಕೊರೋನಾ ಬಂದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಬ್ಯಾಂಕಿಗೆ ಬಂದು ಹೋದವರ ಬಗ್ಗೆ ಮಾಹಿತಿ ನೀಡಿ ಅಂತ ಬ್ಯಾಂಕ್ ಆಡಳಿತ ಮಂಡಳಿಗೆ ತಿಳಿಸಿದೆ. ಇನ್ನೊಂದು ಆತಂಕಕಾರಿ ವಿಚಾರ ಏನಂದ್ರೆ, ಸೋಂಕಿತ ಕ್ಯಾಶಿಯರ್ 2 ದಿನ ಮುಂಚೆ ಬ್ಯಾಂಕ್ ಸಿಬ್ಬಂದಿಗೆ ಬಿರಿಯಾನಿ ತಂದು ಹಂಚಿದ್ನಂತೆ. ಹೀಗಾಗಿ ಬಿರಿಯಾನಿ ತಿಂದವರೆಲ್ಲರಿಗೂ ಈಗ ಸೋಂಕಿನ ಭಯ ಕಾಡಲು ಆರಂಭಿಸಿದೆ. ಇಷ್ಟು ದಿನ ಜುಬಿಲಿಯಂಟ್ ತಬ್ಲಿಗಿ ನಂಚಿನಿಂದ ಕಂಗೆಟ್ಟಿದ್ದ ಮೈಸೂರಿಗೀಗ ದಿನವೂ ಹೊಸ ಪ್ರಕರಣದಿಂದ ಕಂಟಕ ಎದುರಾಗ್ತಾ ಇದೆ. ಕೊರೋನಾದಿಂದ ಮುಕ್ತಿ ಪಡೆದು ನೆಮ್ಮದಿಯಿಂದ ಇದ್ದ ಜನಕ್ಕೆ ಈಗ ಮತ್ತೆ ಕೊರೋನಾ ಭಯ ಶುರುವಾಗಿದೆ. ಜನರು ಎಚ್ಚೆತ್ತುಕೊಂಡು ಈ ಬಗ್ಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಮತ್ತೊಮ್ಮೆ ಮೈಸೂರು ಸಾಕಷ್ಟು ದುಷ್ಪರಿಣಾಮವನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ರಾಮ್, TV9 ಮೈಸೂರು. ರಾಜ್ಯದೆಲ್ಲೆಡೆ ಕೊರೋನಾ ವೈರಸ್ ಹೊಡೆತಕ್ಕೆ ದೊಡ್ಡ ಕೈಗಾರಿಕೋದ್ಯಮ ನೆಲ ಕಚ್ಚುತ್ತಾ ಇದೆ. ಈ ನಡುವೆ ವಿದ್ಯುತ್ ಬೇಡಿಕೆ ಕುಸಿತ ಆಗಿದ್ರಿಂದ ಕರ್ನಾಟಕ ವಿದ್ಯುತ್ ನಿಗಮಕ್ಕೂ ಡೆಡ್ಲಿ ವೈರಸ್ ಅಟ್ಟಹಾಸದ ಬಿಸಿಯೇ ತಟ್ಟಿದೆ. ಸದ್ಯ ವಿದ್ಯುತ್ ಬೇಡಿಕೆ ಇಲ್ಲದೆ ಇರೋದ್ರಿಂದ ರಾಜ್ಯದೆಲ್ಲೆಡೆ ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಉತ್ಪಾದನಾ ಘಟಕಗಳಲ್ಲಿ ವಿದ್ಯುತ್ ಉತ್ಪಾದನೆಯನ್ನ ನಿಲ್ಲಿಸಲಾಗಿದೆ. ಕೊರೋನಾದಿಂದಾಗಿ ಅದೆಷ್ಟು ಉದ್ಯಮಗಳು ನೆಲಕಚ್ಚಿವೆ, ಕೆಲವು ಮುಚ್ಚಿಕೊಂಡೇ ಹೋಗಿವೆ. ಕೈಗಾರಿಕೆ ಉದ್ಯಮವೇ ನೆಲಕಚ್ಚಿಬಿಟ್ಟಿದೆ. ಹೀಗಾಗಿ ಕೈಗಾರಿಕೆಗಳಿಗೆ ವಿದ್ಯುತ್ ಬೇಡಿಕೆ ಕಡಿಮೆಯಾಗಿದೆ. ಇದರಿಂದ ವೈರಸ್ ಅಟ್ಟಹಾಸದ ಬಿಸಿ ವಿದ್ಯುತ್ ನಿಗಮಕ್ಕೂ ತಟ್ಟಿದ್ದು ಉತ್ಪಾದನಾ ಘಟಕಗಳಲ್ಲಿ ವಿದ್ಯುತ್ ಉತ್ಪಾದನೆ ನಿಂತು ಹೋಗಿದೆ. ರಾಯಚೂರು ಶಾಖೋತ್ಪನ್ನ ಕೇಂದ್ರದಲ್ಲಿ 8 ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಘಟಕಗಳು ನಿತ್ಯವೂ 1720 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡ್ತಿದ್ವು. ಆದರೆ ಕೊರೋನಾ ವೈರಸ್ ಅಟ್ಟಹಾಸ ಮುಂದುವರೆದಿದ್ದರಿಂದ ವಿದ್ಯುತ್ ಉತ್ಪಾದನೆ ಮತ್ತು ಬೇಡಿಕೆಯ ಮೇಲೆ ದೊಡ್ಡ ಹೊಡೆತ ಬಿದ್ದಿದೆ. ಹೀಗಾಗಿ ರಾಯಚೂರಿನ ಶಕ್ತಿನಗರದಲ್ಲಿರುವ ಆರ್ಟಿಪಿಎಸ್ ಘಟಕದಲ್ಲಿನ 6 ಘಟಕಗಳಲ್ಲಿ ವಿದ್ಯುತ್ ಉತ್ಪಾದನೆ ನಿಲ್ಲಿಸಲಾಗಿದೆ. ಕೊರೋನಾ ವೈರಸ್ ಹೊಡೆತದಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ವಾಣಿಜ್ಯೋದ್ಯಮ ಮತ್ತು ಕೈಗಾರಿಕೋದ್ಯಮದ ಮೇಲೆ ಹೊಡೆತ ಬಿದ್ದಿರತಕ್ಕಂಥದ್ದು. ಈಗಾಗಲೇ ಕೈಗಾರಿಕೋದ್ಯಮ ಪ್ರದೇಶಗಳಲ್ಲಿ 50% ಸಿಬ್ಬಂದಿಗಳನ್ನು ಬಳಸಿ ಮಾತ್ರ ಉದ್ಯಮಗಳು ನಡೆಸಲಾಗ್ತದೆ. ಹೀಗಾಗಿ ರಾಜ್ಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವಿದ್ಯುತ್ ಬೇಡಿಕೆ ಉತ್ಪಾದನೆ ಕುಸಿದಿದೆ. ಹೀಗಾಗಿ ರಾಯಚೂರಿನಲ್ಲಿರ್ತಕ್ಕಂಥ ಕಲ್ಲಿದ್ದಲು ಆಧಾರಿತ 8 ಘಟಕಗಳನ್ನು ಈಗಾಗಲೇ ಬಂದ್ ಮಾಡಲಾಗಿದೆ. ಆರ್ಟಿಪಿಎಸ್ನ 6 ಘಟಕಗಳು, YTPSನ 2 ಘಟಕಗಳು, ಒಟ್ಟಾರೆಯಾಗಿ 8 ಘಟಕಗಳಲ್ಲಿ ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಘಟಕಗಳನ್ನು ನಿಲ್ಲಿಸಲಾಗಿದೆ. ಇಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಲಾಗ್ತಾ ಇಲ್ಲ. ಸೊ ನೀವು ಸಾಕಷ್ಟು ಪ್ರಮಾಣದಲ್ಲಿ ಕೈಗಾರಿಕೋದ್ಯಮಕ್ಕೆ ಹೊಡೆತ ಬಿದ್ದಿರೋ ಕಾರಣಕ್ಕೆ ಬಹುತೇಕ ಕೈಗಾರಿಕೋದ್ಯಮಗಳು ಬಂದ್ ಆಗಿರತಕ್ಕಂಥದ್ದು. ಇನ್ನು ಕೆಲವೊಂದು ಕೈಗಾರಿಕೋದ್ಯಮಗಳಲ್ಲಿ 50% ಸಿಬ್ಬಂದಿಗಳನ್ನು ಬಳಸಿ ಉತ್ಪಾದನೆ ಮಾಡ್ತಕ್ಕಂಥದ್ದು ಇರಬಹುದು, ಆ ಪ್ರಾಡಕ್ಟ್ಗಳನ್ನು ತಯಾರು ಮಾಡ್ತಕ್ಕಂಥ ಕೆಲಸ ನಡೆದಿದೆ. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ವಿದ್ಯುತ್ ಬೇಡಿಕೆ ಇವರಿಗೆ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಸಾಕಷ್ಟು ಪ್ರಮಾಣದ ನಿರೀಕ್ಷಿತ ವಿದ್ಯುತ್ ಬರದೇ ಇರೋ ಕಾರಣಕ್ಕಾಗಿ ಆರ್ಟಿಪಿಎಸ್ನಲ್ಲಿರ್ತಕ್ಕಂಥ ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಘಟಕಗಳಲ್ಲಿ ವಿದ್ಯುತ್ ಉತ್ಪಾದನೆಯನ್ನು ನಿಲ್ಲಿಸಲಾಗಿದೆ. ಒಟ್ಟಾರೆಯಾಗಿ ಸುಮಾರು 1720 ಮೆಗಾವಾಟ್ ಉತ್ಪಾದನೆ ಸಾಮರ್ಥ್ಯ ಹೊಂದಿರತಕ್ಕಂಥ ಆರ್ಟಿಪಿಎಸ್ ಘಟಕಗಳಲ್ಲಿನ 2 ಘಟಕಗಳನ್ನು ಸ್ಥಗಿತ ಮಾಡಲಾಗಿದೆ. 8 ಘಟಕಗಳಲ್ಲಿ ಅಲ್ಲಿ 6 ಘಟಕಗಳು ಬಂದ್ ಮಾಡಲಾಗಿದೆ. 2 ಘಟಕಗಳಲ್ಲಿ ಮಾತ್ರ ವಿದ್ಯುತ್ ಉತ್ಪಾದನೆ ಮಾಡಲಾಗ್ತದೆ.
ವಿದ್ಯುತ್ ಬೇಡಿಕೆಯ ಕುಸಿತದ ಹಿನ್ನೆಲೆಯಲ್ಲಿ ವಿದ್ಯುತ್ ಉತ್ಪಾದನೆ ಸ್ಥಗಿತಗೊಳಿಸಿದ್ದು ಇಲ್ಲಿ ಗಮನಾರ್ಹ ಸಂಗತಿ. ರಾಜ್ಯಾದ್ಯಂತ ವಾಣಿಜ್ಯ ಮತ್ತು ಕೈಗಾರಿಕಾ ಉದ್ಯಮದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯುತ್ ಬಳಕೆ ಆಗ್ತಿತ್ತು. ಆದರೆ ಕೊರೋನಾ ಹೊಡೆತಕ್ಕೆ ನಲುಗಿ ಹೋದ ಬಹುತೇಕ ಕೈಗಾರಿಕೆ ಉದ್ಯಮಗಳು ಸ್ಥಗಿತಗೊಂಡಿವೆ. ಹೀಗಾಗಿ ವಿದ್ಯುತ್ ಬೇಡಿಕೆ ಕ್ರಮೇಣವಾಗಿ ಇಳಿಕೆಯಾಗಿದೆ. ಹೀಗಾಗಿ ಅನಗತ್ಯವಾಗಿ ಕಲ್ಲಿದ್ದಲು ಬಳಸಿ ವಿದ್ಯುತ್ ಉತ್ಪಾದನೆ ಮಾಡೋದನ್ನ ಕರ್ನಾಟಕ ವಿದ್ಯುತ್ ನಿಗಮ ನಿಲ್ಲಿಸಿದೆ. ರಾಯಚೂರಿನ ಆರ್ಟಿಪಿಎಸ್ ಘಟಕದಲ್ಲಿ ಸದ್ಯ ಕೇವಲ 2 ಘಟಕಗಳಿಂದ 420 ಮೆಗಾವ್ಯಾಟ್ ವಿದ್ಯುತ್ ಮಾತ್ರ ಉತ್ಪಾದನೆ ಮಾಡಲಾಗ್ತಾ ಇದೆ. 1310 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ ಬ್ರೇಕ್ ಬಿದ್ದಿದೆ. ಅದೇ ರೀತಿ ರಾಯಚೂರಿನ ಯರಮರಸನಲ್ಲಿರುವ YTPS ಕಲ್ಲಿದ್ದಲು ಆಧಾರಿತ 2 ಘಟಕಗಳು ನಿತ್ಯವೂ 1600 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವ ಸಾಮರ್ಥ್ಯ ಹೊಂದಿದೆ. ಆದರೆ ಈ 2 ಘಟಕಗಳಲ್ಲಿ ವಿದ್ಯುತ್ ಉತ್ಪಾದನೆ ಸದ್ಯಕ್ಕೆ ನಿಲ್ಲಿಸಲಾಗಿದೆ. ವಿದ್ಯುತ್ ಉತ್ಪಾದನೆ ಬೇಡಿಕೆಯಲ್ಲಿ ಕುಸಿತವಾಗಿದ್ದರಿಂದ ಸದ್ಯದ ಪರಿಸ್ಥಿತಿ ವಿದ್ಯುತ್ ಉತ್ಪಾದನೆ ನಿಲ್ಲಿಸಲಾಗಿದೆ. ಹೀಗಾಗಿ ಕೈಗಾರಿಕೆ ಉದ್ಯಮ ಪುನಶ್ಚೇತನ ಪಡೆದುಕೊಳ್ಳುವವರೆಗೂ ಅನಗತ್ಯವಾಗಿ ವಿದ್ಯುತ್ ಉತ್ಪಾದನೆ ಮಾಡದೇ ಇರೋಕೆ ನಿಗಮ ನಿರ್ಧರಿಸಿದೆ. ಸಿದ್ದು ಬಿರಾದಾರ, TV9 ರಾಯಚೂರು. ಆ ಏರಿಯಾದ ಜನ ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತ ಇದ್ರು. ಆದ್ರೆ ಹೆಮ್ಮಾರಿಯಿಂದ ಇಡೀ ಏರಿಯಾ ಸೀಲ್ ಡೌನ್ ಆಗಿದೆ. 10 ದಿನಗಳಿಂದ ಇವರ ಗೋಳನ್ನ ಕೇಳೋರೇ ಇಲ್ಲ. ಕೈಯಲ್ಲಿ ಕಾಸಿಲ್ಲ, ತಿನ್ನೋಕೆ ಊಟ ಇಲ್ಲದೆ ಇಲ್ಲಿನ ಜನ ದಿನ ಕಣ್ಣೀರು ಹಾಕ್ತಿದ್ದಾರೆ. ನಿಯರ್ ಬೈ 1 ಮಂತ್ ಅಲ್ವಾ, 1 ಮಂತ್ ಸಂಬಳ ಇಲ್ಲ ಅಂದರೆ ನಾನು ಹೆಂಗೆ ಜೀವನ ನಡೆಸಬೇಕು? ಅಪ್ಪ ಅಮ್ಮ ಇದ್ದಾರೆ, ಮಕ್ಕಳಿದ್ದಾರೆ. 1 ತಿಂಗಳಿನಿಂದ ಸಂಬಳ ಇಲ್ಲ, ಜೀವನ ನಡೆಸೋದು ಹೇಗೆ? ದುಡ್ಡಿದ್ರು ತಾನೆ ಹಾಲು ತಗೊಂಬಂದು ಜೀವನ ಮಾಡೋಕ್ಕಾಗೋದು. ದುಡಿದ್ರೆ ಅಲ್ವಾ ಜೀವನ ಮಾಡೋಕ್ಕಾಗೋದು. ಕೇಳಿದ್ರಲ್ಲ, ಒಬ್ಬೊಬ್ಬರದ್ದು ಒಂದೊಂದು ಕಣ್ಣೀರ ಕಥೆಗಳು. ಕೊರೋನಾ ಎಂಬ ಪುಟ್ಟ ಅಣುವಿನ ಹೊಡೆತಕ್ಕೆ ಸಿಲುಕಿ ನಲುಗಿದ ಜನರ ಸಂಕಷ್ಟವಿದು. ಶಿವಮೊಗ್ಗದ ನಗರದ ಕುಂಬಾರದ ಬೀದಿ ಏರಿಯಾದ ಕಂಟೈನ್ಮೆಂಟ್ ಝೋನ್ನಲ್ಲಿ ಕಂಡುಬಂದ ಕರುಣಾಜನಕ ದೃಶ್ಯಗಳಿವು. ಈ ಏರಿಯಾ ಲಾಕ್ಡೌನ್ ಆಗಿ ಬರೋಬ್ಬರಿ 10 ದಿನಗಳು ಕಳೆದಿವೆ. 10 ದಿನಗಳಿಂದ ಈ ಏರಿಯಾದ ಜನ ಆಚೆ ಹೋಗಿಲ್ಲ. ಯಾಕಂದ್ರೆ ಇಲ್ಲಿ 5 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ಇದರಿಂದ ಏರಿಯಾದ ಎಲ್ಲ ರಸ್ತೆಗಳು ಬ್ಯಾರಿಕೇಡ್ನಿಂದ ಬಂದ್ ಮಾಡಲಾಗಿದೆ. ಕಂಟೈನ್ಮೆಂಟ್ ಝೋನ್ನಲ್ಲಿದ್ದವರಿಗೆ ಗೃಹ ಬಂಧನದಲ್ಲಿರುವಂತೆ ತಿಳಿಸಲಾಗಿದೆ. ಆದರೆ ಕುಂಬಾರಗಲ್ಲಿ ಸೀಲ್ ಡೌನ್ ಆಗಿರುವುದರಿಂದ ಇಲ್ಲಿನ ನಿವಾಸಿಗಳು ಜೀವನ ನಡೆಸುವುದು ದುಸ್ತರವಾಗಿದೆ. ಇನ್ನು ಕುಂಬಾರಗಲ್ಲಿ ಏರಿಯಾದಲ್ಲಿ ಬಹುತೇಕರು ಮಧ್ಯಮ ವರ್ಗದ ಜನರೇ ಇದ್ದಾರೆ. ಆಸ್ಪತ್ರೆ, ಅಂಗಡಿ, ಶಾಲೆ ಸೇರಿದಂತೆ ಮುಂತಾದ ಕಡೆ ಕೆಲಸಕ್ಕೆ ಹೋಗುವವರಿಗೂ ಇಲ್ಲಿ ನಿರ್ಬಂಧ ಹೇರಲಾಗಿದೆ. ಕೆಲಸವಿಲ್ಲದಿದ್ದರೆ ಹೊಟ್ಟೆಪಾಡಿನ ಗತಿಯೇನು ಅಂತ ಇಲ್ಲಿನ ನಿವಾಸಿಗಳು ಕಣ್ಣೀರು ಹಾಕುತ್ತಾ ಅಳಲು ತೋಡಿಕೊಂಡಿದ್ದಾರೆ. ಎಷ್ಟು ಕಷ್ಟ ಆಗ್ತಿದೆ ಅಂತಂದರೆ ಯಾರೂ ಕೆಲಸಕ್ಕೆ ಹೋಗೋಕ್ಕಾಗ್ತಿಲ್ಲ. ಒಂದು, ನಾವು ಕೆಲಸಕ್ಕೆ ಹೋಗಿಲ್ಲ ಅಂದರೆ ನಮಗೆ ಸಂಬಳ ಇಲ್ಲ. ಇವಾಗ ಏನೇ ಅವರು ಫೆಸಿಲಿಟಿ ಕೊಡ್ಬೋದು, ಆದರೆ ಅದನ್ನು ತೊಗೊಳಕ್ಕೆ ನಮಗೆ ದುಡ್ಡು ಬೇಕು ತಾನೇ. ದುಡ್ಡಂತೂ ಸರ್ಕಾರದ ಹತ್ರ ನಾವು ಕೇಳೋಕ್ಕಾಗಲ್ಲ, ನಮ್ಮ ಸಂಸ್ಥೆ ಹತ್ರನೂ ಕೇಳೋಕ್ಕಾಗಲ್ಲ. ನಾವು ಹೆಂಗೆ ಬದುಕಬೇಕು? ಅಟ್ಲೀಸ್ಟ್ ಅವ್ರ ಮನೇನ ಕ್ವಾರಂಟೈನ್ ಮಾಡಿಬಿಟ್ಟು ಅವ್ರನ್ನೆಲ್ಲರನ್ನೂ ಕ್ವಾರಂಟೈನಿಗೆ ಕರ್ಕೊಂಡು ಹೋಗ್ಬಿಟ್ಟು ಬೇರೆಯವ್ರಿಗೆ ರಿಲೀಫ್ ಮಾಡ್ಬೋದಲ್ವಾ? ಅಷ್ಟೇ. ನಾವು ದುಡ್ಕೊಂಡು ನಾವು ತಿನ್ನೋಕ್ಕೆ ಸ್ವತಂತ್ರ ಇಲ್ಲ ಅಂದರೆ ಮತ್ತೆ ಇನ್ನೇನಕ್ಕೆ? ಕಳೆದ 10 ದಿನಗಳಿಂದ ಇಲ್ಲಿನ ನಿವಾಸಿಗಳು ಎಲ್ಲಿಯೂ ಹೋಗಿಲ್ಲ. ಹೀಗಾಗಿ ನಿತ್ಯ ದುಡಿದು ಬದುಕುವ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಇಲ್ಲಿನ ಜನ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ತರಕಾರಿ, ಹಾಲು, ದಿನಸಿ ಖರೀದಿಸಲು ಹಣವಿಲ್ಲದೆ ಅನೇಕ ಕುಟುಂಬಗಳು ಈಗಾಗಲೇ ಸಂಕಷ್ಟಕ್ಕೆ ಸಿಲುಕಿಕೊಂಡಿವೆ. ಈ ಗೃಹ ಬಂಧನದಿಂದ ಮುಕ್ತಿ ಕೊಡಿ, ನಮ್ಮ ಬದುಕು ಗಟ್ಟಿಕೊಳ್ಳಲು ಅವಕಾಶ ಕೊಡಿ ಅಂತ ಬೇಡುತ್ತಿದ್ದಾರೆ. ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಏನು ಎಲ್ಲ ಸಮಸ್ಯೆನೇ ಇಲ್ಲಿ. ಅವ್ರು ಕೆಲ್ಸಕ್ಕೆ ಹೋದ್ರೆ ದುಡಿಮೆ ಮಾಡ್ತಾರೆ. ದುಡಿಮೆನೇ ಇಲ್ಲ ಅಂದ್ರೆ ಅವ್ರಿಗೆ ಊಟ ಮಾಡೋದು ಹೆಂಗೆ? ಅವ್ರು ಹೇಳಿದ್ರಲ್ಲ, ಎಲ್ಲ ಅದೇ ರೀತಿ ಆಗ್ತಾ ಇದೆ. ನಮಗಿಲ್ಲಿ ಎಲ್ಲರಿಗೂ ಪರವಾಗಿ ಏನು ಕೇಳ್ತಾ ಇರೋದು ಅಂದರೆ ಅವ್ರನ್ನ ಶಿಫ್ಟ್ ಮಾಡಬೇಕು. ಅವ್ರಿಗೆ ಶಿಫ್ಟ್ ಮಾಡಿ ಇಲ್ಲಿ ಲಾಕ್ಡೌನ್ ಓಪನ್ ಮಾಡಿದರೆ ಎಲ್ಲರಿಗೂ ಸರಿಯಾಗಿ ಕೆಲಸಕ್ಕೆ ಹೋಗ್ತಾರೆ. ನೋಡ್ರಿ, ಈಗ ಇವರು ಶಂಕರ್ ಕಣ್ಣಿನ ಹಾಸ್ಪಿಟ್ಲಿಗೆ ಹೋಗೋರು, ಇವರು ಹಾಸ್ಪಿಟ್ಲಿಗೆ ಹೋಗೋರು, ಇವರು ಮೇಡಮ್ ಅವರು, ಇವರಿಗೂ ಸ್ಕೂಲಲ್ಲಿ ಬಿಟ್ಕೊಳಲ್ಲ. ಏನು ಮಾಡ್ಬೇಕು ಈಗ ಅವರು? ನೋಡ್ರಿ, ಅವ್ರ ಕಣ್ಣು ನೀರು ಹಾಕ್ತಾರೆ. ಗೊತ್ತಾಯ್ತಾ? ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಅನ್ನೋ ಹಾಗೆ ಕುಂಬಾರಗಲ್ಲಿ ನಿವಾಸಿಗಳ ಪರಿಸ್ಥಿತಿಯಾಗಿದೆ. ಹೀಗಾಗಿ ಕಂಟೈನ್ಮೆಂಟ್ ಝೋನ್ನಿಂದ ಮುಕ್ತಿ ನೀಡಿ ನಮ್ಮನ್ನು ಬಿಡುಗಡೆ ಮಾಡಿ ಅಂತ ನಿವಾಸಿಗಳು ಬೇಡಿಕೊಳ್ಳುತ್ತಿದ್ದಾರೆ. ಇವರ ಕಣ್ಣೀರನ್ನು ನೋಡಿಯಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಇವರ ಬದುಕಿಗೊಂದು ದಾರಿ ಮಾಡಬೇಕಿದೆ. ಬಸವರಾಜ್ ಯರಕಣವಿ, TV9 ಶಿವಮೊಗ್ಗ.
ನಮ್ಮೂರು ಪ್ರತಿದಿನ ರಾತ್ರಿ 8 ಗಂಟೆಗೆ TV9ನಲ್ಲಿ ಮಾತ್ರ.